ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗಿನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಹಲಸಿನ ಹಣ್ಣಿನ ಕಡುಬು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ನಿನ್ನೆ ಮಾಡಬೇಕಿತ್ತು, ಬಟ್ ಮಾಡೋದಕ್ಕಾಗಿಲ್ಲ. ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಮಾಡ್ಕೋತಾ ಇದ್ದೆ. ಹಾಗೆ ನನ್ನ ಹಸ್ಬೆಂಡ್ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಹಾಗೆ ಒಂದು ಬ್ಯೂಟಿಫುಲ್ ಆದಂಥ ಸ್ಟೋರಿನ ಕೂಡ ಹೇಳಿದರು. ಒರಿಯನ ಕಷ್ಟನೇ ನಮ್ಮ ಕಷ್ಟ, ಒರಿಯನ ಸುಖನೇ ನಮ್ಮ ಸುಖ. ಮತ್ತೆ ಅವ್ರೇನು ಹೇಳಿದ್ರು ಅಂತ ನಿಮಗೆ ಅರ್ಥ ಆಗಿರ್ಲಿಕ್ಕಿಲ್ಲ, ನಾನು ಹೇಳ್ತೀನಿ. ಒಂದು ಒಳ್ಳೆ ಕತೆ ಆಯ್ತಾ ಇದು. ಮನುಷ್ಯನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂತಹ ಒಂದು ಸ್ಟೋರಿ ಇದು. ಏನಂತಂದರೆ, ಇವಾಗ ನಮ್ಮ ಕಣ್ಣೆದುರುಗಡೆ ಯಾರಿಗಾದರೂ ಒಳ್ಳೇದಾಗ್ತಾ ಇದೆ, ಒಳ್ಳೆ ರೀತಿಯಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಖುಷಿ ಪಡ್ತೀವಿ. ಅದೇ ಸ್ವಲ್ಪ ಸಮಯ ಕಳೆದ ನಂತರ ಅವ್ರಿಗೆ ಏನಾದರೂ ಕಷ್ಟ ಬಂತು, ಅವರು ಪಡ್ಕೊಂಡಿದ್ದನ್ನೆಲ್ಲ ಅವರು ಕಳ್ಕೊತಾ ಇದ್ದಾರೆ ಅಂತ ಅಂದಾಗ ಕೂಡ ಖುಷಿ ಪಡ್ತೀವಿ. ಈ ಥರ ಎರಡು ಥರದ ಖುಷಿ, ಒಂದು ಪಡ್ಕೊಳ್ಳೋದ್ರಲ್ಲಿ ಖುಷಿ ಸಿಕ್ಕಿದ್ರೆ ಇನ್ನೊಂದು ಕಳ್ಕೊಳ್ಳೋದ್ರಲ್ಲಿ ಖುಷಿ. ಈ ಥರ ಯೋಚನೆ ಮಾಡುವಂತಹ ಮನುಷ್ಯರು ಕೂಡ ಇರ್ತಾರೆ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು. ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೂಡ ಕೊಟ್ಟರು ಅವರು. ಏನಂತಂದರೆ, ಇವಾಗ ಒಬ್ಬರು ಅಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬೀಚಿಗೆ ಹೋಗ್ತಾರಂತೆ. ಸೊ ಆ ಟೈಮ್ನಲ್ಲಿ ಗಂಡ ಹೆಂಡತಿ ಅವರ ಪಾಡಿಗೆ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಕ್ಕಳಿಬ್ರು ಕೂಡ ಸೇರಿಬಿಟ್ಟು ಒಂದು ಒಳ್ಳೆ ರೀತಿಯಾದಂತಹ ಮನೆನ ಹೊಯ್ಗಿನಲ್ಲಿ ಕಟ್ತಾರೆ. ಮನೆ ಕಟ್ಬಿಟ್ಟು ಅದನ್ನು ನೋಡಿಬಿಟ್ಟು ಕುಣಿದಾಡ್ತಾರೆ, ನಲಿದಾಡ್ತಾರೆ, ತುಂಬಾ ಸಂತೋಷ ಪಡ್ತಾರೆ. ಸ್ವಲ್ಪ ಸಮಯದ ನಂತರ ಅದನ್ನು ಕಾಲಲ್ಲಿ ಎಲ್ಲ ಕೆಡವಿಬಿಟ್ಟು ಹಾಳು ಮಾಡಿ ಹಾಕ್ತಾರೆ. ಇದರಲ್ಲಿ ನಮಗೆ ಅರ್ಥ ಆಗೋದು ಏನಂತ ಹೇಳಿದರೆ, ಅಂದರೆ ಒಬ್ಬರಿಗೆ ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗುವಾಗಲೂ ಕೂಡ ಖುಷಿ ಪಡೋದು, ಹಾಗೆ ಅವರಿಗೆ ಕೆಟ್ಟದಾಗ್ತಾ ಇದೆ ಅಂದಾಗ ಕೂಡ ಖುಷಿ ಪಡೋದು. ಈ ಥರ ಯೋಚನೆಗಳನ್ನು ಮಾಡಬಾರ್ದು ಯಾವತ್ತಿಗೂ. ಒಬ್ಬರಿಗೆ ಒಳ್ಳೇದಾಗ್ತಾ ಇದೆ, ಒಳ್ಳೆ ರೀತಿಯಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನಾವು ಖುಷಿ ಪಡಬೇಕು. ನಂತರ ಅವರಿಗೆ ಏನಾದರೂ ಕಷ್ಟ ಆಗ್ತಾ ಇದೆ, ಅಂದರೆ ಪಡ್ಕೊಂಡದನ್ನೆಲ್ಲ ಕಳ್ಕೊತಾ ಇದ್ದಾರೆ ಅಂತ ಅಂದಾಗ ನಾವು ದುಃಖ ಪಡಬೇಕು. ಅದಕ್ಕೆ ನಾನು ಹೇಳಿದ್ದು, ಒಬ್ಬರ ಕಷ್ಟನೇ ನಮ್ಮ ಕಷ್ಟ, ಒಬ್ಬರ ಸುಖನೇ ನಮ್ಮ ಸುಖ ಅಂತ ಅಂದ್ಕೋಬೇಕಲ್ವಾ ಅಂತ ಅಂದ್ಬಿಟ್ಟು. ಸೊ ಹೌದು ಅಂತ ಹೇಳಿದರು. ಇದೊಂದು ಒಳ್ಳೆ ಕತೆ ಆಯಿತಾ. ನನಗೆ ಕೂಡ ಇದ್ರ ಬಗ್ಗೆ ಅರಿವೇ ಇರಲಿಲ್ಲ. ನಾನು ಅದಕ್ಕೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದರೆ, ನಾನು ಆ ಥರ ಇಲ್ಲ. ಅದಕ್ಕೆ ಅವ್ರು ಹೇಳಿದರು, ನಾನು ಕೂಡ ಆ ಥರ ಇಲ್ಲ. ಒಬ್ಬರಿಗೆ ಕಷ್ಟ ಬಂದಾಗ ನಾವು ದುಃಖ ಪಡಬೇಕು, ಒಬ್ಬರಿಗೆ ಸುಖ ಬಂದಾಗ ಖುಷಿ ಪಡಬೇಕು, ಅದೇ ಜೀವನ, ಅದೇ ಒಳ್ಳೆಯದು ಅಂತ ಹೇಳಿದರು. ಸೊ ಖುಷಿ ಆಯಿತು ನನಗೆ ಈ ಮಾತುಗಳನ್ನು ಕೇಳಿಬಿಟ್ಟು. ಇದು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದಂತಹ ಒಂದು ಮಾತು ಅಂತ ಅನ್ನಿಸ್ತು. ಸೊ ಇವತ್ತು ತಿಂಡಿ ಎಲ್ಲ ಮುಗಿಸಿ ಮನೆ ಕೆಲಸ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದೆ. ನಮ್ಮ ಅಕ್ಕ ಆಮೇಲೆ ದೀಪಿಕಾ ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆಗೆ ಹೋಗ್ತಾ ಇರುವಂಥದ್ದು. ಫಸ್ಟ್ ನಾನು ಚೂಡಿದಾರ ಹಾಕ್ಕೊಂಡಿದ್ದೆ, ಇಷ್ಟೇ ಸಾಕು ಸಿಂಪಲಾಗಿ ಹೋಗೋಣ ಅಂತ. ನಂತರ ಬೇಡ ಅಂತ ಅಂದ್ಬಿಟ್ಟು ಸಾರಿ ಹಾಕ್ಕೊಂಡೆ. ಅವರು ಕೂಡ ಸಾರಿ ಹಾಕ್ಕೊಂಡಿದ್ರು. ಹಾಗೆ ಟೆಂಪಲ್ಗೆ ಬಂದುಬಿಟ್ಟು ಧರ್ಮಸ್ಥಳಕ್ಕೆ ಬಂದದ್ದು ನಾವಿವತ್ತು. ಸೊ ಟೆಂಪಲ್ಗೆ ಬಂದುಬಿಟ್ಟು ಇಲ್ಲಿ ಊಟ ಎಲ್ಲ ಮುಗಿಸಿ ಸಾನ್ನಿಧ್ಯ ಅಂತ ಅಂದ್ಬಿಟ್ಟು, ಇವಾಗ ಕ್ಯೂ ಲೈನ್ ಎಲ್ಲ ನಿಲ್ತಾ ಇದ್ರಲ್ವಾ, ಸೊ ಅದಕ್ಕಂತ ಅಂದ್ಬಿಟ್ಟು ಹೊಸ ಬಿಲ್ಡಿಂಗ್ನ ಓಪನ್ ಮಾಡಿದರು. ಅವರಿಗೆ ಅಲ್ಲಿ ಏನೋ ರೆಸ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು, ಇದು ಹೊಸದಾಗಿ ಆಗಿರುವಂಥದ್ದು ಸಾನ್ನಿಧ್ಯ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ಆಯಿತಾ. 16 ರೂಮ್ ಇದೆ ಅಂತೆ ಇಲ್ಲಿ. ಒಂದೊಂದು ರೂಮಲ್ಲಿ ಎಷ್ಟೋ 80 ಚೇರ್ ಇದೆ ಅಂತೆ. ಸೊ ಈ ಥರ ಇದೆ. ಅಂದರೆ ತಿರುಪತಿಯಲ್ಲಿ ಇರುತ್ತಲ್ವ ಇವಾಗ, ಅದೇ ಥರ ಇದೆ ಅಂತ ಹೇಳ್ತಾ ಇದ್ರು. ನಮ್ಮನ್ನೊಬ್ಬರು ಕರ್ಕೊಂಡು ಹೋದ್ರು, ಅವರು ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಬಂದರು. ತುಂಬ ಖುಷಿಯಾಯಿತು. ಫುಲ್ಲು ಸೆಂಟ್ರಲೈಸ್ AC ಇದೆ ಒಳಗಡೆ. ಹಾಗೆ ಪ್ರತಿಯೊಂದು ರೂಮ್ ಒಳಗಡೆ ಕೂಡ ಕೆಫೆ ಇದೆ. ಟೀ, ಕಾಫಿ, ತಿಂಡಿ ಏನು ಬೇಕಿದ್ರು ಕೂಡ ಅಲ್ಲಿ ತಿನ್ಕೋಬೋದು. ಹಾಗೆ ರೆಸ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಕ್ಯೂವೇ ನಿಲ್ಲಬೇಕಿತ್ತು ತುಂಬ ದೂರದ ತನಕ. ಸೊ ಇವಾಗ ಹಾಗೆಲ್ಲ ಏನಿಲ್ಲ, ಆರಾಮಾಗಿ ರೂಮಲ್ಲಿ ರೆಸ್ಟ್ ಮಾಡಿಕೊಂಡು ಒಂದೊಂದೇ ಬ್ಯಾಚ್ನ ಕಲಿಸ್ತಾರೆ ಅಂತ ಕಾಣಬೇಕು. ಸೊ ಈ ಥರ ಇದೆ. ಹಾಗೆ ನಾವು ಟೆಂಪಲ್ ಹೋಗಿಬಿಟ್ಟು ವಾಪಸ್ ಮನೆಗೆ ಬರೋಣ ಅಂತ ಹೊರಡಬೇಕಿದ್ರೆ ನಮ್ಮ ಕಾರಿನ ಹಿಂದ್ಗಡೆ ಇನ್ನೊಬ್ಬರು ಕಾರ್ ನಿಲ್ಲಿಸಿದ್ರು ಆಯಿತಾ. ಸೊ ಆ ಟೈಮ್ನಲ್ಲಿ ನಮಗೆ ಕಾರೇ ತೆಗಿಯೋದಕ್ಕಾಗಿಲ್ಲ. ನಂತರ ನನ್ನ ಬಾಬನ ಮಗ ದೀಕ್ಷಿತ್ ಇದ್ದಾನೆ. ಸೊ ಅವನು ನೇತ್ರಾವತಿ ಲಾಡ್ಜಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ರೆಸ್ಟ್ ಮಾಡಿ, ಆಮೇಲೆ ಕಾರ್ ತೆಗಿತಾರ ಅಂತ ವೆಯ್ಟ್ ಮಾಡಿ ಅಂತ ಹೇಳಿದ. ಹಾಗೆ ಕಾರ್ ತೆಗಿಲೇ ಇಲ್ಲ. ಮತ್ತು ನಮ್ಮ ಭಾವ ಬಂದು ಕರ್ಕೊಂಡು ಬಂದರು. ಸೊ ಕಾರ್ ಅಲ್ಲೇ ಇತ್ತು. ನಂತರ ನನ್ನ ಹಸ್ಬೆಂಡ್ ಹೋಗಿಬಿಟ್ಟು ಅದನ್ನು ಅಂದರೆ ಹಿಂದ್ಗಡೆ ನಿಲ್ಲಿಸಿರುವಂಥ ಕಾರನ್ನು ತೆಗೆದ್ಬಿಟ್ಟು ನನ್ನ ಹಸ್ಬೆಂಡ್ ತೊಗೊಂಬಂದರು. ಈ ಥರ ಆಯಿತು. ಒಂದೊಂದು ಸಲ ಈ ಥರ ಆದಾಗ ಎಷ್ಟು ಕಷ್ಟ ಅಂತ ಹೇಳಿದರೆ, ಇವಾಗ ನಾವು ಹತ್ರದವರಾಗಿದ್ದೀವಿ, ಪರವಾಗಿಲ್ಲ, ನಮ್ಮ ಭಾವ ಬಂದು ಕರ್ಕೊಂಡು ಬಂದರು, ಇಲ್ಲಾಂತ ಹೇಳಿದರೆ ಹೇಗೋ ಬರ್ತಾ ಇದ್ವಿ. ಬಟ್ ದೂರದವರಾಗಿದ್ದರೆ ಏನು ಮಾಡಬೇಕಿತ್ತು ಅಲ್ವಾ. ಎಮರ್ಜೆನ್ಸಿ ಹೋಗಬೇಕು, ನಮಗೆ ಇನ್ನೊಂದು ಟೆಂಪಲ್ಗೆ ಹೋಗಬೇಕು, ಇಷ್ಟೊತ್ತಿಗೆ ಅಲ್ಲಿಗೆ ರೀಚ್ ಆಗಬೇಕು, ಅಲ್ಲಿ ಪೂಜೆ ಇದೆ ಅಂತ ಅಂದಾಗ ಏನು ಮಾಡಲಿ. ಫೋನ್ ಮಾಡಬೇಕಿದ್ರೆ ಫೋನ್ ರೀಚ್ ಆಗ್ತಾ ಇಲ್ಲ ಅವನಿಗೆ. ಸೊ
ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಕಾರಿನ ಓನರು. ಏನು ಮಾಡೋದಕ್ಕಾಗಿಲ್ಲ. ನಾವು ಮನೆಗೆ ಬಂದ್ವಿ, ನಂತರ ಸಂಜೆ ಹೋಗಿ ನನ್ನ ಹಸ್ಬೆಂಡ್ ತಂದರು. ಸೊ ಈ ಥರ ಸ್ವಲ್ಪ ಗಾಡಿನ ನಿಲ್ಲಿಸ್ಬೇಕಿದ್ರೆ ಯೋಚನೆ ಮಾಡೋದು ಬೆಟರ್ ಅಂತ ಅನ್ಸುತ್ತೆ ನನಗೆ. ಹಾಗೆ ಇದು ನೆಕ್ಸ್ಟ್ ಡೇ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಪೇಟೆ ಕಡೆಗೆ ಹೋಗಿಬಿಟ್ಟು ತರಕಾರಿ ಎಲ್ಲ ತರೋದಕ್ಕಿತ್ತು, ಹಾಗೆ ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ. ಹಾಗೆ ಇವತ್ತು ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಂಬಂದೆ, ಏನಾದರೂ ಮಾಡೋಣ ಅದರಿಂದ ಅಂತ ಅಂದ್ಬಿಟ್ಟು. ಸೌತೆಕಾಯಿ, ಆಮೇಲೆ ಮುಳ್ಳು ಸೌತೆಕಾಯಿ, ಒಂದೇ ಒಂದು ಕಟ್ಟು ಮೆಂತ್ಯ ಸೊಪ್ಪು ಕೂಡ ತೊಗೊಂಡೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕಿತ್ತು. ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ ಎಷ್ಟು ರುಚಿಯಾಗಿರುತ್ತೋ ಅದನ್ನು ಬಿಡಿಸೋದು ತುಂಬ ಕಷ್ಟ. ಸೊ ಹಾಗಾಗಿ ಇವತ್ತು ಪಲ್ಯ ಮಾಡೋಣ, ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂತ ಹೇಳಿದರೆ ತುಂಬ ಕೆಲಸ ಇತ್ತು ಮನೆಯಲ್ಲಿ. ರೀಸೆಂಟಾಗಿ ಪೇಂಟ್ ಮಾಡಿದ್ವಿ ಮನೆಗೆ. ಸೊ ಹಾಗಾಗಿ ಮನೆಗೆ ಅಂತ ಹೇಳಿದರೆ ಒಂದೆರಡು ರೂಮ್ಗೆ ಹಾಗೆ ಹಾಲ್ಗೆ ಮಾಡಿರುವಂಥದ್ದು ಎಲ್ಲ ಅಲ್ಲಲ್ಲಿ ಬಿದ್ದಿತ್ತು. ಕೆಲಸಗಳೇ ಆಗ್ತಾ ಇರಲಿಲ್ಲ. ಪ್ರತಿದಿನ ಏನಾದರೂ ಒಂದು ಬೇರೆ ಕೆಲಸ, ಆ ಕೆಲಸ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಅದ್ರ ಜೊತೆಗೆ ಬೇರೆ ಇನ್ನೇನಾದರೂ ಕೆಲಸಗಳಿರ್ತಾ ಇತ್ತು. ಸೊ ಈ ಥರ ಆಗ್ತಾ ಇತ್ತು. ಹಾಗೆ ಇವತ್ತು ಕೆಲಸ ಮಾಡೋಣ, ಅಡುಗೆ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಆದರೂ ಊಟ ಮಾಡಬೇಕಲ್ವ, ಅಡುಗೆ ಮಾಡಿಲ್ಲ ಅಂತ ಏನು ಮಾಡೋದು, ಮಕ್ಕಳು ಮನೇಲಿ ಇರ್ತಾರಲ್ವ. ಸೊ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊಸರನ್ನ, ಆಮೇಲೆ ಸೊಪ್ಪಿನ ಪಲ್ಯ ಎಲ್ಲ ಮಾಡಿಕೊಂಡೆ. ಹಾಗೆ ಲಾಸ್ಟ್ ನಾನೊಂದು ಲಾಗ್ ಹಾಕಿದ್ದೆ, ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ನನಗೆ ಸ್ವಲ್ಪ ಅಂದರೆ ಒಂದೆರಡು ಮೂರು ಜನ ಕಮೆಂಟ್ ಮಾಡಿದರು ಅಂತ ಅನ್ಕೋತೀನಿ ನಾನು. ಕೇಳಿರುವಂಥ ಕ್ವಶನ್ಸ್ ಏನಂತ ಹೇಳಿದರೆ, ಏನಾದರೂ ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದಾದಂತಹ ಕೆಲಸದ ಬಗ್ಗೆ ತಿಳಿಸಿ ಅಂತ ಅಂದ್ಬಿಟ್ಟು. ಇದರಿಂದ ತುಂಬ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನಾನು. ನನಗೆ ಗೊತ್ತಿರೋ ಥರ ತುಂಬ ಸಿಂಪಲ್ ಆ್ಯಂಡ್ ಶಾರ್ಟಾಗಿ ಹೇಳ್ತೀನಿ, ಯಾವ ಥರ ಇನ್ಕಮ್ ಮಾಡ್ಬೋದು ಮನೇಲಿ ಕೂತ್ಕೊಂಡು ಹೆಣ್ಮಕ್ಳು ಅಂತ ಅಂದ್ಬಿಟ್ಟು. ಅಂದರೆ ದೊಡ್ಡ ದೊಡ್ಡ ಕೆಲಸದ ಬಗ್ಗೆ ಎಲ್ಲ ನನಗೆ ಏನೂ ಗೊತ್ತಿಲ್ಲ. ನಾನು ಸ್ವಲ್ಪದ್ರ ಮಟ್ಟಿಗೆ ಅರ್ನಿಂಗ್ಸ್ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳಬೇಕು ಅಂತ ಅನ್ಕೋತಾ ಇದ್ದೀನಿ. ಅದರಲ್ಲಿ ಕೇಳಿದ್ರು ಯೂಟ್ಯೂಬ್ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಹೆಣ್ಮಕ್ಳು ಯೂಟ್ಯೂಬ್ ಮಾಡ್ಬೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನಿಮಗೆ ಇದ್ದರೆ ಖಂಡಿತವಾಗ್ಲೂ ಯೂಟ್ಯೂಬ್ ನೀವು ಸ್ಟಾರ್ಟ್ ಮಾಡ್ಬೋದು. ಅಂದರೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಹೇಳಿ ಅಂತ ಕೇಳಿದರು. ಸೊ ಅದು ಏನಂತ ಹೇಳಿದರೆ, ನಾನು ತುಂಬ ವರ್ಷ ಆಯಿತು, ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಒಂದು 7 ವರ್ಷ ಆಯಿತು ನಾನು ಯೂಟ್ಯೂಬ್ಗೆ ಬಂದು. ಆವಾಗ ಕ್ರಿಯೇಟ್ ಮಾಡಿದ್ದಲ್ವ, ಇವಾಗೆಲ್ಲ ಚೇಂಜ್ ಆಗಿರುತ್ತೆ. ನಿಮಗೆ ತುಂಬ ಟೆಕ್ ಚಾನಲ್ಗಳು ಇವೆ. ಸೊ ಅಲ್ಲಿ ನೋಡಿಬಿಟ್ಟು ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬೋದು. ಹೆಣ್ಮಕ್ಳಿಗೊಂದು ಒಳ್ಳೆ ರೀತಿಯಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಹಾಗೆ ಯೂಟ್ಯೂಬ್ ಅಂತ ಹೇಳಿದರೆ ಅಷ್ಟು ಬೇಗನೆ ನಮಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗಲ್ಲ. ಅವರವರ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ಬರಿಗೆ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ. ಇನ್ನೊಂದೇನಂತ ಹೇಳಿದರೆ, ನಾನು ಇವಾಗ ರೀಸೆಂಟಾಗಿ ಇಲ್ಲಿ ಏನೋ ಮೀಶೋ ಅಫಿಲಿಯೇಟ್ ಅಂತ ಅಂದ್ಬಿಟ್ಟು ಒಂದು ಏನೋ ಅರ್ನಿಂಗ್ಸ್ ಆಪ್ಷನ್ ನನಗೆ ಅಂದರೆ ಕಂಟೆಂಟ್ ಕ್ರಿಯೇಟರ್ಗೆಲ್ಲ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಉಪಯೋಗನ ಪಡ್ಕೊಳ್ತಾ ಇದ್ದೀನಿ ನಾನು. ಅದು ಕೂಡ ಅಷ್ಟೇ, ನಿಮಗೆ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ, ತುಂಬ ಯೂಟ್ಯೂಬ್ ಟೆಕ್ ಚಾನಲ್ಗಳಲ್ಲಿ ಅವರು ಹೇಳ್ತಾರೆ ಯಾವ ಥರ ಅದನ್ನು ಕ್ರಿಯೇಟ್ ಮಾಡೋದಂತ. ಇವಾಗ ನಾವು ಏನೋ ಪ್ರಾಡಕ್ಟ್ನ ತರಿಸ್ತೀವಿ, ಡ್ರೆಸ್ ಆಗಿರ್ಬೋದು, ಇಲ್ಲಾಂತ ಹೇಳಿದರೆ ಮನೆಗೆ ಬೇಕಾಗಿರುವಂಥ ಕಿಚನ್ ಐಟಮ್ಸ್, ಹೋಮ್ ಡೆಕೋರ್ ಐಟಮ್ಸ್ ಎಲ್ಲವನ್ನು ಕೂಡ ಇವಾಗ ತರಿಸ್ಬಿಟ್ಟು ನಾವು ಅದನ್ನು ವಿಡಿಯೋ ಮಾಡಿಬಿಟ್ಟು ನಮ್ಮ ಒಂದು ಪೇಜ್ ಏನಿದೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಕೂಡ ಆಗುತ್ತೆ. ಸೊ ಅಲ್ಲಿ ಹಾಕ್ತೀವಿ. ಸೊ ಅಲ್ಲಿಂದ ಬೈ ಮಾಡಿದರೆ ನಿಮಗೆ ನಮ್ಮ ಲಿಂಕ್ ಓಪನ್ ಮಾಡಿಬಿಟ್ಟು ಬೈ ಮಾಡಿದರೆ ನಮಗೆ ಸ್ವಲ್ಪ ಅದರ ಮಟ್ಟಿಗೆ ಕಮಿಷನ್ ಎಲ್ಲ ಬರುತ್ತೆ. ಇಷ್ಟು ಪರ್ಸೆಂಟೇಜ್ ಕಮಿಷನ್ ಅಂತ ಇರುತ್ತೆ, 10%, 25% ಎಲ್ಲ ಕಮಿಷನ್ ಇರುತ್ತೆ. ಸೊ ಅದು ನಮಗೆ ಬರುತ್ತೆ. ಇದು ಬೆಸ್ಟ್ ಆಪ್ಷನ್ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಒಂದು ಅರ್ನಿಂಗ್ಸ್ ಮಾಡೋದಕ್ಕೆ, ಆಯಿತಾ. ಸೊ ನಿಮಗೆ ಇದನ್ನು ಮಾಡ್ಬೋದು, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ. ಕಂಟೆಂಟ್ ಕ್ರಿಯೇಟರ್ ಆಗಿರಬೇಕು ಅವರು. ಸೊ ಇನ್ನೊಂದೇನಂತ ಹೇಳಿದರೆ, ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಸಾಕಾ, ಅದರಲ್ಲಿ ಚೆನ್ನಾಗಿ ಮಾತಾಡಬೇಕಲ್ವಾ ಅಂತ ಅಂದ್ಬಿಟ್ಟು ನಿಮಗೆ ಡೌಟ್ ಇರ್ಬೋದು. ಅದೆಲ್ಲ ಏನೂ ಇಲ್ಲ, ಮಾತಾಡಬೇಕು ಅಂತ ಏನಿಲ್ಲ. ಜಸ್ಟ್ ನೀವು ವಿಡಿಯೋ ಮಾಡಿಬಿಟ್ಟು ಸಾಂಗ್ ಹಾಕಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಿದರೆ ಆಯಿತು. ನಿಮಗೆ ಫಾಲೋವರ್ಸ್ ಬೇಕು ಅಂತೆಲ್ಲ ಏನೂ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸ್ಟಾರ್ಟ್ ಮಾಡಿ. ಕ್ರಮೇಣ ಬರ್ತಾ ಬರ್ತಾ ನಿಮಗೆ ಫಾಲೋವರ್ಸ್ ಬರ್ತಾರೆ, ಅಲ್ಲಿಂದ ಅವರು ಬೈ ಮಾಡ್ತಾರೆ, ಆವಾಗ ನಿಮಗೆ ಅರ್ನಿಂಗ್ಸ್ ಮಾಡ್ಕೋಬೋದು. ಇದನ್ನು ಒಂದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಟಾರ್ಟ್ ಮಾಡ್ಬೋದು. ಇದೊಂದು ಆಪ್ಷನ್ ಅಂತ ಹೇಳ್ತೀನಿ ಹೆಣ್ಮಕ್ಳಿಗೆ ಅರ್ನಿಂಗ್ಸ್ ಮಾಡೋದಕ್ಕೆ. ಹಾಗೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಮೀಶೋ ಅಫಿಲಿಯೇಟಲ್ಲಿ ನಾನು ಕೂಡ ಅರ್ನಿಂಗ್ಸ್ ಮಾಡಬೇಕು ಅಂತ ಇದ್ದರೆ ಯೂಟ್ಯೂಬ್ಗೆ ಹೋಗಿಬಿಟ್ಟು ಅಲ್ಲಿ ಸರ್ಚ್ ಮಾಡಿ ಮೀಶೋ ಅಫಿಲಿಯೇಟ್ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ತುಂಬ ಜನರು ವಿಡಿಯೋ ಮಾಡಿ ಹಾಕಿದ್ದಾರೆ. ಹಾಗೆ ಕೆಲವೊಂದು ಕ್ಲಾಸಸ್ ಕೂಡ ಮಾಡ್ತಾ ಇದ್ದಾರೆ. ಆ ಕ್ಲಾಸ್ಗೆ ಜಾಯ್ನ್ ಆಗಿಬಿಟ್ಟು ನೀವು ಅಲ್ಲಿ
ಕಲಿಬಹುದು ಯಾವ ಥರ ಮಾಡೋದಂತ ಅಂದ್ಬಿಟ್ಟು. ಹಾಗೆ ಕೊಲಾಬ್ರೇಷನ್ ಎಲ್ಲ ಮಾಡ್ಕೋಬಹುದು. ಇನ್ಸ್ಟಾಗ್ರಾಮ್ ಒಂದು ಅಕೌಂಟ್ ಇದ್ರೆ ಸಾಕು ಅಷ್ಟೇನೆ, ಅಲ್ಲಿ ನೀವು ಆರಾಮಾಗಿ ಅರ್ನಿಂಗ್ಸ್ನ ಮಾಡ್ಕೋಬಹುದು. ಇವತ್ತಿನ ದಿನ ತುಂಬ ಸಿಂಪಲ್ ಆಗಿ ಅಡುಗೆ ಕೆಲಸನ ಮಾಡಿಕೊಂಡು ಪೆಂಡಿಂಗ್ ಇರುವಂತಹ ಎಲ್ಲ ಮನೆ ಕೆಲಸಗಳನ್ನು ಮುಗಿಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ. ಬಟ್ ಒಂದೊಂದ್ಸಲ ನಾವು ಅಂದ್ಕೊಳ್ಳೋದೊಂದು ಆಗೋದು ಇನ್ನೊಂದು ಅಂತ ಹೇಳ್ತೀವಲ್ವ, ಆ ಥರ ಆಯಿತು. ಅಡುಗೆ ಕೆಲಸ ನಾರ್ಮಲ್ ಆಗಿ ದಿನ ಯಾವ ಥರ ಮಾಡ್ತೀನೋ ಅದೇ ಥರ ಆಯಿತು ಇವತ್ತು. ಆದರೂ ಫಾಸ್ಟಾಗಿ ಮಾಡಿಬಿಟ್ಟು ಪೆಂಡಿಂಗ್ ಇರುವಂಥ ಕೆಲಸಗಳನ್ನು ಮುಗಿಸ್ಕೊಂಡೆ. ಇಷ್ಟೇ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.